ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 2 ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿನ ರೆಸಿಪಿ ಏನಪ್ಪ ಅಂತಂದರೆ ಹೆಸರು ಕಾಳು ಹಾಗೆ ಸಬ್ಬಸ್ಗಿ ಸೊಪ್ಪು ಹಾಕಿ ಯಾವ ರೀತಿ ಪಲ್ಯ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ರಾತ್ರಿನೇ ಹೆಸರು ಕಾಳು ನೆನೆ ಇಟ್ಟಿದ್ದೆ. ಬೆಳಿಗ್ಗೆ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ ನೆನೆದಿರುವಂಥ ಹೆಸರು ಕಾಳು ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಪಲ್ಯ ತುಂಬಾನೇ ಟೇಸ್ಟ್ ಆಗುತ್ತೆ. ನೀವು ಬೇಕಿದ್ರೆ ಈ ಜಾಗದಲ್ಲಿ ಅಚ್ಚ ಖಾರದ ಪುಡಿ ಕೂಡ ಹಾಕಬಹುದು. ನಂತರ 4 ಟೊಮಾಟೊ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಎಣ್ಣೆ, ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಡ್ತಾ ಇದ್ದೀನಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ 10 ನಿಮಿಷ ಕುದಿಸಿದ್ರೆ ಇಲ್ಲಿ ನೋಡಿ ಈ ಥರ ನಮಗೆ ಹೆಸರು ಕಾಳು ಕುದ್ದು ರೆಡಿ ಆಗ್ತವೆ. ಇಲ್ಲಿ ನೋಡಿ ಟೊಮಾಟೊ ಹಣ್ಣು, ಹಸಿಮೆಣಸಿನಕಾಯಿ, ಹೆಸರು ಕಾಳು ಎಷ್ಟು ನೀಟಾಗಿ ಕುದ್ದು ರೆಡಿ ಆಗಿವೆ ಅಂತ. ಈ ರೀತಿ ಮೆತ್ತಗೆ ಕುದಿಬೇಕು. ಇವಾಗ ನಾವು ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಹಸಿಮೆಣಸಿನಕಾಯಿ ಟೊಮಾಟೊ ಹಣ್ಣು ಹಾಕಿರುತ್ತಲ್ಲ, ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಕಟ್ ಸಬ್ಬಸ್ಗಿ ಸೊಪ್ಪು ತಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ 2 ರಿಂದ 3 ಸಾರಿ ನೀಟಾಗಿ ವಾಶ್ ಮಾಡಬೇಕು. ಸಬ್ಬಸ್ಗಿ ಸೊಪ್ಪು ಸೇರಿಸ್ಕೊಂಡು ಆದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಗುರಳ್ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಕುದಿಸ್ಬೇಕು. ಕೊನೆಯದಾಗಿ ನಾವು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಪಾತ್ರೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಚಿಟಿಕೆ ಇಂಗು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಗೆಡ್ಡೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ ಒಗ್ಗರಣೆ ಮಾಡುವಾಗ ಮೊದಲಿಗೆ ನಾವು ಸಾಸಿವೆ ಜೀರಿಗೆ ಹಾಕ್ತೇವಲ್ಲ, ಚಟಪಟ ಸಿಡಿಬೇಕು. ಅಂದರೆ ನಮಗೆ ಪಲ್ಯ ಟೇಸ್ಟ್ ಆಗುತ್ತೆ. ರೆಡಿ ಆಗಿರುವಂಥ ಒಗ್ಗರಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿ ಟೇಸ್ಟಿಯಾಗಿರುವಂಥ ಸಬ್ಬಸ್ಗಿ ಹೆಸರು ಕಾಳು ಪಲ್ಯ ರೆಡಿಯಾಗುತ್ತೆ. ರೊಟ್ಟಿ, ಚಪಾತಿ, ಪೂರಿ, ದೋಸೆ, ಅನ್ನಕ್ಕೂ ಕೂಡ ಆಗುತ್ತೆ. ತುಂಬಾ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ. ನಮ್ಮ ಮನೆಯಲ್ಲಂತರೂ ತುಂಬಾ ಇಷ್ಟಪಟ್ಟು ಊಟ ಮಾಡಿದ್ರು. ಈ ಥರ ಸಿಂಪಲ್ ಆಗಿ ಪಲ್ಯ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಜಾಸ್ತಿ ಮಸಾಲೆ ಹಾಕುವಂತ ಅವಶ್ಯಕತೆ ಇಲ್ಲ. ಒಗ್ಗರಣೆ ಹಾಕಿ 2 ರಿಂದ 3 ನಿಮಿಷ ಕುದಿಸಿದ್ರೆ ಸಾಕು. ವಾವ್, ರುಚಿ ಅಂತೂ ಮರೆಯೋದೇ ಇಲ್ಲ ನೋಡಿ ಫ್ರೆಂಡ್ಸ್. ಒಮ್ಮೆ ಈ ಥರ ರೆಸಿಪಿ ಟ್ರೈ ಮಾಡಿ. ಮಸಾಲೆ ಇಲ್ಲದೆ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಪಟಾಪಟ್ ಅಂತ 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಒಣಮೀನು ಹಾಕಿ ಹೀರೆಕಾಯಿ ಹಾಕಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆದ ನಂತರ ಇಲ್ಲಿ ನೋಡಿ ನಾನು ಒಣಮೀನು ಹಾಕಿ ಹುರಿತಾ ಇದ್ದೀನಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು 2 ರಿಂದ 3 ನಿಮಿಷ ಹುರಿಬೇಕು. ಹಸಿಯಾಗಿ ನಾವು ಹಾಕಿದರೆ ಪಲ್ಯ ಅಷ್ಟು ಟೇಸ್ಟ್ ಆಗೋದಿಲ್ಲ. ಹಸಿ ಮೀನಿನ ಪಲ್ಯ ಮಾಡೋದು ಬೇರೆ, ಈ ರೀತಿ ಒಣ ಮೀನಿನ ಪಲ್ಯ ಮಾಡೋದು ಬೇರೆ.
ಇವಾಗ ನಮಗೆ ಮೀನು ಹುರಿದು ರೆಡಿಯಾಗಿದೆ. ಹಾಗೆ ಇಡಬಾರ್ದು, ನೀರು ಹಾಕಿ 5 ನಿಮಿಷ ಇಡಬೇಕು. ಇವಾಗ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ 4 ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 1 ಹೀರೆಕಾಯಿ ಕೂಡ ಉದ್ದವಾಗಿ ಕಟ್ ಮಾಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಲರ್ ಕೂಡ ಚೇಂಜ್ ಆಗಬೇಕು. ನಂತರ 2 ಟೊಮಾಟೊ ಹಣ್ಣು ಕೂಡ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕಬಾರ್ದು, ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕಬೇಕು. ಅಂದರೆ ಪಲ್ಯ ಕೂಡ ತುಂಬಾನೇ ಟೇಸ್ಟ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಆದ ನಂತರ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆದ ನಂತರ ಇಲ್ಲಿ ನೋಡಿ, ನಾವು ಮೀನು ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ 2 ರಿಂದ 3 ಸಾರಿ ವಾಶ್ ಮಾಡ್ಕೋಬೇಕು. ಮೇಲೆ ಇರುವಂಥ ಗಲೀಜೆಲ್ಲ ಹೋಗಬೇಕು. ಮೀನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಅರಿಶಿಣ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕಿ. ನಮಗಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ನಾನು ಜಾಸ್ತಿ ಹಾಕಿದ್ದೀನಿ. ಇಷ್ಟೇ ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಆಗಿದೆ. ಪಟಾಪಟ್ ಅಂತ 5 ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ. ಇಲ್ಲಿ ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಈ ರೊಟ್ಟಿ ನಾನೇ ಮಾಡಿರುವಂಥದ್ದು, ಬಿಸಿ ರೊಟ್ಟಿ. 4 ತಿನ್ನೋರು 2 ತಿಂದರೆ ಸಾಕು ನೋಡಿ. ನಾನು ಸ್ವಲ್ಪ ದೊಡ್ಡದಾಗಿ ರೊಟ್ಟಿ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಒಮ್ಮೆ ಈ 2 ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ. 2 ರೆಸಿಪಿಗಳು ತುಂಬಾನೇ ಸುಲಭವಾಗಿ ಮಾಡಬಹುದು, ಹಾಗೆ ಈಜಿ ಕೂಡ ಆಗುತ್ತೆ. ಪಟಾಪಟ್ ಅಂತ ರೆಡಿ ಆಗುತ್ತೆ. 2 ರೆಸಿಪಿಗಳು 15 ನಿಮಿಷದಲ್ಲಿ ರೆಡಿ ಮಾಡಿದ್ದೀನಿ. ವಾವ್, ತುಂಬಾನೇ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.